Daily. Taste the Daily. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತಾ ಎಸ್ಐಟಿ ವರದಿ. ಎಸ್ಐಟಿ ವರದಿ ಇವತ್ತು ಸಲ್ಲಿಕೆ ಆಗುವ ಸನ್ನಿವೇಶದಲ್ಲಿ ಇದೆಯಾ? ಸದನದಲ್ಲಿ ಮಧ್ಯಂತರ ವರದಿ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಬಿಜೆಪಿ. ಇವತ್ತು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ವರದಿ ಪಡೆದ ಬಳಿಕ ಸಿಎಂ ಹಾಗೂ ಗೃಹ ಸಚಿವರು, ಡಿಸಿಎಂ ಹಾಗೂ ಗೃಹ ಸಚಿವರು ಸಭೆ ಕರೆಯುವಂತ ಸಾಧ್ಯತೆ ಇದೆ. ಸಿಎಂ, ಡಿಸಿಎಂ ಹಾಗೂ ಹೋಮ್ ಮಿನಿಸ್ಟರ್ ಸಭೆಯಲ್ಲಿ ಎಸ್ಐಟಿ ನಿಲುವಿನ ಬಗ್ಗೆ, ಅಂದರೆ ಮುಂದಿನ ಯಾವ ನಿಲುವನ್ನು ತೆಗೆದುಕೊಳ್ಳಬೇಕನ್ನೋ ಬಗ್ಗೆ ಚರ್ಚೆ ಆಗುತ್ತೆ. ಎಸ್ಐಟಿ ತನಿಖೆಯನ್ನು ಮುಂದುವರಿಸಬೇಕಾ ಬೇಡವಾ? ದೂರುದಾರ ಷಡ್ಯಂತ್ರದ ಬಗ್ಗೆ ಅಥವಾ ದೂರುದಾರ ಷಡ್ಯಂತ್ರ ಏನೇನು ನಡೆದಿದೆ ಅದೆಲ್ಲದರ ಬಗ್ಗೆ ನಾಳೆ ಸದನಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಸದನದ ಕಲಾಪ ಆರಂಭವಾಗುತ್ತಲೇ ಅದರ ಬೇಡಿಕೆಯನ್ನು ಬಿಜೆಪಿ ಮುಂದಿಡುತ್ತೆ. ಹೀಗಾಗಿ ಏನೆಲ್ಲ ಮಾಹಿತಿನ ಹಂಚಿಕೊಳ್ಳಬೇಕು ಅಂತೇಳಿ ಹೇಳಿ ಕೇಳಿ ಮಧ್ಯಂತರ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿಲ್ಲ. ಆದರೂ ವಿಪಕ್ಷಗಳ ಒತ್ತಾಯ ಇದೆ. ಎಸ್ಐಟಿ ಇಲ್ಲಿಯವರೆಗೂ ನಡೆಸಿರುವಂಥ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಸರ್ಕಾರ ಸದನಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಸೊ ಹೀಗಾಗಿ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತೆ. ಆ ಮಧ್ಯಂತರ ವರದಿಯಲ್ಲಿ ಏನಿರುತ್ತೆ? ಆ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೂ ಜಾಗಗಳಲ್ಲೂ ಉತ್ಖನನ ಮಾಡಲಾಗಿದೆ. ಅನೇಕ ಜಾಗಗಳಲ್ಲಿ ಅಗೆಯಲಾಗಿದ್ದರೂ ಕೂಡ ಕೇವಲ ಕೆಲವು ಜಾಗಗಳಲ್ಲಿ ಮಾತ್ರ ಕೆಲವು ಪಳಿವಳಿಕೆಗಳು, ಬೇಕಾದಂಥ ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಆಧಾರದ ಮೇಲೆ ಮಧ್ಯಂತರ ವರದಿ ಕೊಟ್ಟರೆ ಅದು ಅಪೂರ್ಣ ವರದಿ ಅಂತ ಅನಿಸಿಕೊಳ್ಳೋದಿಲ್ವಾ? ಗೊತ್ತಿಲ್ಲ. ಸರ್ಕಾರ ನಾಳೆ ಸದನಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಮಧ್ಯಂತರ ವರದಿ ಈಗ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅನೇಕ ಕಡೆಗಳಲ್ಲೂ ಕೂಡ ಉತ್ಖನನ ಕಾರ್ಯ ಆಗಿದೆ. ದೂರುದಾರ ಮೊದಲು ಬಂದು ಆತ ಅನೇಕ ಜಾಗಗಳನ್ನು ತೋರಿಸಿದ್ದ. ಕೇವಲ ಇಲ್ಲಿ ಶ್ರಮಿಕರ ಮೂಲಕ ಅಥವಾ ಕಾರ್ಮಿಕರ ಮೂಲಕ ಅಗೆಯುವಂಥ ಕೆಲಸ ಮಾತ್ರವಲ್ಲ, JCBಗಳ ಮೂಲಕವೂ ಹಲವಾರು ಪಾಯಿಂಟ್ಗಳನ್ನು ಅಗೆದು ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇಷ್ಟು ಸ್ಥಳಗಳಲ್ಲಿ ಅಗೆಯುವ ಮೂಲಕ ಎಸ್ಐಟಿ ಆ ದೂರುದಾರ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಈಗ ಕಾರ್ಯಾಚರಣೆ ಮುಂದುವರಿಸಬೇಕಾ ಬೇಡವಾ? ಇಲ್ಲಿಯವರೆಗಿನ ಕಾರ್ಯಾಚರಣೆಯ ಫೈಂಡಿಂಗ್ಸ್ ಏನು ಅದೆಲ್ಲವೂ ಕೂಡ ಸರ್ಕಾರ ಇಡಬೇಕಾಗಿದೆ. ಹೀಗಾಗಿ ಮಧ್ಯಂತರ ವರದಿ ಇದಕ್ಕೆ ಪೂರಕವಾಗಿರುತ್ತಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾ ಹೋಗ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ದೂರುದಾರ ನೀಡಿರುವಂಥ ಅನೇಕ ಸ್ಥಳಗಳನ್ನು ಉತ್ಖನನ ಮಾಡಲಾಗಿದೆ. ಆ ಸ್ಥಳಗಳಲ್ಲಿ ಶೋಧ ಮಾಡಲಾಗಿದೆ. ಕೆಲವು ಕಡೆ ಸಿಕ್ಕಿದ್ದಾವೆ, ಅನೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಈಗ ಮಧ್ಯಂತರ ವರದಿ ಯಾಕೆ ಈಗ ಅನಿವಾರ್ಯ ಅನ್ನೋದು ಒಂದು ಪ್ರಶ್ನೆ. ಆದರೆ ನಾಳೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಬೇಕಾದಂಥ ತರಾತುರಿಯಲ್ಲಿ SITಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕಾ ಅಂತ ಹೇಳಿ ದಶರಥ್ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ SITಯನ್ನ ನೇಮಕ ಮಾಡಿತ್ತು. ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಅನಾಮಿಕ ವ್ಯಕ್ತಿಯೊಬ್ಬ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ತೋರಿಸಿದಂಥ ಎಲ್ಲ ಜಾಗಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಶೋಧ ಆಗಿದೆ. ಯಾವುದಕ್ಕೂ ಪೂರಕವಾದಂಥ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಈಗ ಇದೇ ವಿಚಾರವನ್ನ ವಿಪಕ್ಷಗಳು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ಮೇಲೆ ಮುಗಿಬಿದ್ದಿರುವಂಥದ್ದು. ಒಂದು ಕಡೆ ಈಗಾಗಲೇ ಅನಾಮಿಕ ಹೇಳಿದ ಕಡೆ ಎಲ್ಲ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಜಾಗವನ್ನು ತೋರಿಸಿದ್ದ ಅಲ್ಲೆಲ್ಲ ಕೂಡ ಈಗ ಸಂಪೂರ್ಣವಾಗಿ ತನಿಖೆ ಆಗಿದೆ. ಅಲ್ಲಿ ಶೋಧನೆ ಮಾಡಲಾಗಿದೆ, ಉತ್ಖನನ ಮಾಡಲಾಗಿದೆ. ಆದರೂ ಕೂಡ ಸಾಕ್ಷ್ಯಾಧಾರಕ್ಕೆ ಸಂಬಂಧಪಟ್ಟಂತ, ಅಂದರೆ ನಾನು ಹಲವು ಶವಗಳನ್ನು ಹೂತಿಟ್ಟಿದ್ದೆ ಎಂಬ ಏನು ಆರೋಪ ಮಾಡಿದ್ದ, ಆ ಆರೋಪಕ್ಕೆ ಇಲ್ಲಿವರೆಗೂ ಸ್ಪಷ್ಟವಾಗಿ ಒಂದು ನಿಖರವಾದಂಥ ಯಾವುದೇ ಒಂದು ಸಾಕ್ಷಿಗಳು ಸಿಕ್ಕಿಲ್ಲ. ಹಾಗಾಗಿ ಈಗ ಅದನ್ನ ತನಿಖೆ ಮುಂದುವರಿಸಬೇಕಾ ನಿಲ್ಲಿಸಬೇಕಾ ಅನ್ನೋದು ಈಗ ಒಂದಿಷ್ಟು ಗೊಂದಲಗಳು ಕೂಡ ಸರ್ಕಾರದ ಮುಂದೆ ಇರುವಂಥದ್ದು. ಒಂದು ಕಡೆ ಸದನದ ಒಳಗೆ ಸದನದ ಹೊರಗೆ ವಿಪಕ್ಷಗಳು ಸಾಕಷ್ಟು
ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದೆ. ಇಲ್ಲಿಗೆ ಈ ಪ್ರಕರಣ ನಡೆಸ್ತಿರುವಂತಹ ಒಂದು ಆ ತನಿಖಾ ತಂಡಕ್ಕೆ ಒಂದು ಸಂಪೂರ್ಣವಾದಂತ ಒಂದು ಆದೇಶ ಕೊಡಬೇಕು ಅನ್ನೋದು ಪಟ್ಟಿಡಿದಿರುವಂತದ್ದು. ಅಂದ್ರೆ ತನಿಖೆ ಬೇಕಾ ಅಥವಾ ಪ್ರಕರಣ ತನಿಖೆಗೆ ಸಂಬಂಧಪಟ್ಟಂತೆ ಇನ್ನು ಮುಂದುವರಿಸಬೇಕಾ ಎಂಬ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಸರ್ಕಾರ ಈಗ ಬ್ರೇಕ್ ಹಾಕಬೇಕು ಅನ್ನೋ ಒತ್ತಡ ಒಂದು ಕಡೆ ವಿಪಕ್ಷಗಳು ಆಗ್ತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಸದನದಲ್ಲಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ವಿವಾದಗಳು ಕೂಡ ಸದನದಲ್ಲಿ ಸಾಕಷ್ಟು ಕಾವೇರ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು SIT ಇಂದ ಮಧ್ಯಂತರ ವರದಿಯನ್ನ ತರಿಸ್ಕೊಳ್ಳಿ ಅನ್ನೋದು ಸಾಕಷ್ಟು ಪಟ್ಟಿ ಹಿಡಿದಿರುವಂತದ್ದು. ಒಂದು ಕಡೆ ಸರ್ಕಾರ ಇಲ್ಲಿವರೆಗೂ ಹೇಳ್ತಾ ಇದ್ರು, ಅಂದ್ರೆ ಮಧ್ಯಂತರ ವರದಿಗೆ ತರಿಸ್ಕೊಳ್ಳೋಕ್ಕಾಗೋದಿಲ್ಲ, ಸಂಪೂರ್ಣವಾದ ತನಿಖೆಯನ್ನ ಮುಗಿಸೋಣ ಎಂಬ ವಿಚಾರವನ್ನು ಸರ್ಕಾರ ಇಟ್ಕೊಂಡಿತ್ತು. ಯಾವಾಗ ವಿಪಕ್ಷಗಳು ಸೇರಿದಂತೆ ಸ್ವಪಕ್ಷದಲ್ಲೇ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಕೆಲವೊಂದು ಶಾಸಕರು ಅಲ್ಲಿ ಷಡ್ಯಂತ್ರ ನಡೀತಾ ಇದೆ ಎಂಬ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ನಡೆಸಿ ಅನಾಮಿಕನ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸಬೇಕು, ಅವನ ಮೇಲೆ ಒಂದು ದೂರನ್ನ ಹಾಕಿ ಅವನ ಸಂಪೂರ್ಣವಾಗಿ ಎಲ್ಲಾ ರೀತಿಯ ತನಿಖೆ ಮಾಡಬೇಕು ಅನ್ನೋದು ಕೂಡ ಈಗ ಸ್ವಪಕ್ಷದ ಅಂದ್ರೆ ಕಾಂಗ್ರೆಸ್ ನಾಯಕರು ಹಾಗೂ ಶಾಸಕರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ SIT ತಂಡದ ವರದಿ ಏನಾಗ್ತಾ ಇದೆ, ಆ SIT ತಂಡದ ವರದಿಗೆ ಸಂಬಂಧಪಟ್ಟಂತೆ ಈಗ ಮಧ್ಯಂತರ ವರದಿಯನ್ನ ಪಡೆಯೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ SIT ತಂಡ ಇವತ್ತು ಅಥವಾ ನಾಳೆ ಸದನದ ಒಳಗಡೆ ಗೃಹ ಸಚಿವರನ್ನ ಭೇಟಿ ಮಾಡ್ತಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಇಲ್ಲಿವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಆಗ್ತಾ ಇದೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈಗಾಗಲೇ ಸದನದಲ್ಲಿ ಉತ್ತರ ಕೊಡಬೇಕು ಅನ್ನೋದು ಕೂಡ ವಿಪಕ್ಷಗಳ ಆಗ್ರಹ. ಜೊತೆಗೆ ಇದು ಷಡ್ಯಂತ್ರ ಆಗಿದೆಯಾ ಅಥವಾ ಅನಾಮಿಕ ಕೊಟ್ಟಿರೋ ದೂರು ಸುಳ್ಳಾಗಿದೆಯಾ, ಅವನ ಮೇಲೆ ಯಾವ ರೀತಿ ಒಂದು ಪ್ರಕರಣವನ್ನು ದಾಖಲಿಸಬೇಕು, ಯಾವ ರೀತಿ ಒಂದು ತನಿಖೆ ನಡೆಸಬೇಕು ಅನ್ನೋದು ಸಹ ಈಗ ವಿಪಕ್ಷ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಕೂಡ ಸಾಕಷ್ಟು ಆಗ್ರಹ ಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು SIT ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಇವತ್ತು ಗೃಹ ಸಚಿವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಭೇಟಿ ಮಾಡುವ ಸಂದರ್ಭದಲ್ಲಿ ವರದಿಯನ್ನು ಕೊಟ್ಟ ಬಳಿಕ ನಾಳೆ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ವರದಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಪ್ರಕರಣವನ್ನ ಮುಂದುವರಿಸಬೇಕಾ ಅಥವಾ ಸ್ಥಗಿತಗೊಳಿಸಬೇಕಾದ್ರೆ ಆ ತನಿಖೆಯನ್ನ ಮುಂದುವರಿಸಬೇಕಾ ಅಥವಾ ಸ್ಥಗಿತಗೊಳಿಸಬೇಕಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲ ಮಾಹಿತಿಗೆ.